ಅಂತೂ ಇತ್ತು ಅಂಬೇಡ್ಕರ್ ಅವ್ರದ್ದು ಕೂಡ ಈ ಒಂದು ಇದರಲ್ಲಿ ನಾಣ್ಯದಲ್ಲಿ ಇದೇ ಇದೆ. ಮತ್ತು 786 ಅಂತ ಐತಿ. ಈಗೇನದಲ್ಲ ಇದು 1 ಪೈಸೆ. ಇದು 1 ಪೈಸೆ ಏನಾರು ಅಂಥವು 100 ಆದ್ರೆ 1 ರೂಪಾಯಿ. ಇಂಥವು 100 ಆದ್ರೆ 1 ರೂಪಾಯಿ ಸರ್. ಹೌದು ಅಂಥವು 100 ಆದಾಗ 1 ರೂಪಾಯಿ. ನೋಡ್ರಿ ಇದು ಸರ್ 0.9 ಗ್ರಾಮ್ ಇರ್ಬೋದು, ಗ್ರಾಮ್ ಬಟ್ ಇಂಥವೆಲ್ಲ ನೋಡಿದಾಗ ಇಂಥವು 100 ಆದಾಗ 1 ರೂಪಾಯಿ. ಇದ್ರ ಮೇಲ್ಗಡೆ ಕುರಾನ್ ಬರೆದಿರ್ತಕ್ಕಂಥದ್ದು. ಕುರಾನ್ ಅದೇನು ಉರ್ದು ಶಬ್ದ ಅಂತ ಅರ್ಥ ಆಗಲ್ಲ. ಇದು ಯಾವ ದೇಶ? ಇದು ಯಾವ ಉರ್ದು ಭಾಷೆ ಐತೆ ಅದರಲ್ಲಿ. ಹೌದಾ? ಯಾವ ರಾಷ್ಟ್ರ ಅಂತ ನಮ್ಮ ಇಂಡಿಯಾದಾಗ ಐತೆ ನೋಡ್ರಿ. ಸರ್ ಇದು ಏನು ಸರ್ ಓಮ್ ಅಂತ ಬರ್ದಿದೆ. ಯಾವುದು? ಇದರಲ್ಲೂ ಕೂಡ ಏನು ಸರ್ ನೋಡ್ರಿ ದುರ್ಗಾದೇವಿ ಆಗಲೇ ಹೇಳಿದ್ ತೋರಿಸಿದ್ನಲ್ಲ, ಇದು ಅದೇ ಅಲ್ಲ? ಇಲ್ಲ, ಇದು ಬೇರೆ ನಾಣ್ಯ. ಇದು ದುರ್ಗಾ ಪರಮೇಶ್ವರಿ ಇರುವಂಥ ನಾಣ್ಯ. ನೋಡ್ರಿ ಇಂಥ ಭಾಳ ಅದಾವು, ಬೇರೆ ಬೇರೆ ಇದಾವೆ ದುರ್ಗಾ ಪರಮೇಶ್ವರಿ ನಾಣ್ಯ. ಆಮೇಲೆ ಆಗಲೇ ತೋರಿಸಿದ್ನಲ್ಲ ಇಷ್ಟೆಲ್ಲ ವಿಚಿತ್ರ. ರಾಮ ಲಕ್ಷ್ಮಣ ಸೀತೆ ಇದು ಕೇವಲ ಎಷ್ಟು 1 ಹಣೆ ಒಳಗೆ ಇರ್ತಕ್ಕಂಥದ್ದು. ಇದು ಮೋಸ್ಟ್ಲಿ ಆಗಿನ ಕಾಲಕ್ಕೆ ಇವೆಲ್ಲ ದೊಡ್ಡ ರೊಕ್ಕದಾಗ ಅನ್ಸುತ್ತೆ ಸರ್. ಆಮೇಲೆ ಇದು ಏನು ಭಾಷೆ ಅಂತ ಗೊತ್ತಾಗ್ತಾ ಇಲ್ಲ ನನಗೆ. 50 ಪೈಸೆ ಇದು. ಪೈಸೆ ಅಲ್ಲ, ಅದು ಏನು 50 ಇದೆ ಸರ್. ಆಮೇಲೆ ಇದು 1917ರಿಂದ 1984 ಇಂದಿರಾ ಗಾಂಧಿ. ಅದು ಇವ್ರು ಇಂದಿರಾ ಗಾಂಧಿ ಅವ್ರ ಫೋಟೋ 5 ರೂಪಾಯಿ. 1917ರಾಗ 1917ರಿಂದ 1984 ನೋಡ್ರಿ. ಮೋಸ್ಟ್ಲಿ ಅದು ಇಂದಿರಾ ಗಾಂಧಿ ಅವ್ರು ಹುಟ್ಟಿದ್ದು ಮತ್ತು ತೀರ್ಕೊಂಡದ್ದು ಇರ್ಬೇಕಂತ ಕೊಂತೇನೆ ನಾನು. ಏನಿದೆ ಗೊತ್ತಿಲ್ಲ ಸರ್ ನನಗೂ. 84ರಲ್ಲಿ ಇಂದಿರಾ ಗಾಂಧಿ ತೀರೋದ್ರಲ್ಲ, ಅದಕ್ಕೆ ಇಂದಿರಾ ಗಾಂಧಿ ಅವ್ರದ್ದು ಅದು ನೆನಪಿಗೆ ಬಿಟ್ಟಿರ್ಬೇಕಂತ ಅನ್ಕೊಂತೀನಿ. ನೋಡಿ ವೀಕ್ಷಕರೇ, ಇದು 5 ರೂಪಾಯಿ ಇಲ್ಲ ಐತೆ ನೋಡ್ರಿ ಇಂದಿರಾ ಗಾಂಧಿದು. ಪಕ್ಕ ಇಂದಿರಾ ಗಾಂಧಿ. ಇದು ಕೂಡ 5 ರೂಪಾಯಿ. ಇದು 5 ರೂಪಾಯಿ. 5 ರೂಪಾಯಿ. ಆಮೇಲೆ ಇತ್ತೀಚೆಗೆ ಬಂದಿರ್ತಕ್ಕಂಥ ಇವು 5 ರೂಪಾಯಿ. ಇದು ಇತ್ತೀಚೆಗೆ ಬಂದಿರುವಂಥದ್ದಲ್ಲ ಸರ್, ಇದು ಆವಾಗಿಂದ ನೋಡ್ರಿ 1903. ಇದು ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇದ್ರದಿರ್ಬೋದು. ಹಂಗಾರೆ 1903 ಹಿಡ್ಕೊಂಡು 1975 ಇದೆ ಇದರಲ್ಲಿ. ಮೋಸ್ಟ್ಲಿ ಅದು ಇರ್ಬೋದು. ಹಂಗಾದ್ರೆ 1903ರಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಜನಿಸಿ 1973 ಆಗಿರುವಂಥದ್ದು. ನಾನು ಇದ್ರ ಬಿಲ್ ಏನೈತಲ್ಲ ಇದನ್ನ ಬರೆದ್ರ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರೆ ಇದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಅಂತಾರ. ಸಿಗ್ತದಂತ? ಸಿಗುತ್ತೆ ಅಂತಾರ. ಆಮೇಲೆ ಇದು 5 ಪೈಸಾ. ಇದು 5 ಪೈಸೆನಾ? 5 ಪೈಸೆ. ಎಂತ ವಿಚಿತ್ರ. 1957ರಲ್ಲಿ ಆಗಿರುವಂಥದ್ದು 5 ಪೈಸೆ. ಅದು 5 ಪೈಸಾ. 5 ಹತ್ಲೆ 50. 5 ಹತ್ಲೆ 50 ಅಂದ್ರೆ 20 ಆದಾಗ 1 ರೂಪಾಯಿ ಆಗುತ್ತೆ ಅಂತ. ಇಂಥವು 20 ಆದ್ರೆ 1 ರೂಪಾಯಿ. ಇಂಥವು 20 ಆದಾಗ 1 ರೂಪಾಯಿ. ಹೌದು. ಇದು ನೆಹರು ಅವರು 5 ರೂಪಾಯಿ. ಇಲ್ಲಿ ಒಂದಿದೆ ಸರ್ 1 ರೂಪಾಯಿ ಇದೆ. ಇದು ಜವಾಹರ್ಲಾಲ್ ನೆಹರು ಅವರು 1989 ಹಿಡ್ಕೊಂಡು 1964ವರೆಗೆ ಇದೆ. ಕರೆಕ್ಟ್. ಇದು 5 ರೂಪಾಯಿನೇ. ಇದು ನೆಹರು ಅವರದು. ಬಟ್ ಹಲವಾರು ನೋಡ್ರಿ ಸಂಜೀವಿನಿ ತಗೊಂಡು ಹೋಗಿರುವಂತ ಸಂದರ್ಭ ಹನುಮಂತ. ಆಮೇಲೆ ಇದು ವಿಶ್ವ ಆಹಾರ ದಿನ. ಇದೇನ 2 ರೂಪಾಯಿ. ಇದು ಚಿತ್ರ ಏನು ಅಂತ ಗೊತ್ತಾಗಲ್ಲ. ಇದು ಚಿತ್ರ ಏನು ಅಂತ ಗೊತ್ತಾಗಲ್ಲ. ಹಲವಾರು ರೀತಿಯೊಳಗೆ ಡಿಸೈನ್ ಮಾಡಿದಾರ್ರಿ. ಇದು 2 ರೂಪಾಯಿ. ಇವ್ರ ಬಗ್ಗೆ ನೀವೇನಾದ್ರು ಹೇಳ್ಕೊಟ್ಟಿದ್ರೆ ಹೇಳ್ಕೊಡ್ರಿ. ನೋಡಿ ವೀಕ್ಷಕರೇ, ಇಷ್ಟೆಲ್ಲ ದುಡ್ಡುಗಳನ್ನ ಇವರು ಕಲೆಕ್ಟ್ ಮಾಡಿಟ್ಟಿರುವಂಥದ್ದು ಒಂದು ದೊಡ್ಡ ವಿಶೇಷ. ಇದಕ್ಕಾಗಿ ಇವರೆಲ್ಲ ಇಡೀ ಭಾರತ ದೇಶದೊಳಗೆ ಇಷ್ಟೆಲ್ಲ ಗಟ್ಟಿಗಳನ್ನ ಕಲೆಕ್ಟ್ ಮಾಡಿಟ್ಟಿರುವಂಥ ಏಕೈಕ ವ್ಯಕ್ತಿ ಅಂತಂದ್ರೆ ಅದು ಇವರೇ ಒಬ್ಬರೇ. ಇದು 1946. ಇದು ½ ರೂಪಿ ಅಂತ ಐತಿ. 1946. ಆಮೇಲೆ ಯಾರು ಜಾರ್ಜ್ 6th ಕಿಂಗ್ ಅಂತ ಐತಿ ನೋಡ್ರಿ. ಏನ್ ಸರ್ ಹಲವಾರು ರೀತಿ ಐತಿ. ಯಾವುದು ಎಣಸಕ್ ಆಗಲ್ಲ ಅಂತ ದುಡ್ಡುಗಳಿದಾವೆ ನೋಡ್ರಿ. ಇಲ್ಲಿ ಸಾಯಿಬಾಬಾ ಅವರು ಕೂಡ, ಗೌತಮ್ ಬುದ್ಧ ಅವರು ಕೂಡ ಇದಾರೆ ನೋಡಿ. ಇಲ್ಲಿ ಗೌತಮ್ ಬುದ್ಧ ಅವರು ಕೂಡ ಇದ್ದಾರೆ. ನಾಗ ಪಂಚಮಿ ನೋಡ್ರಿ, ನಾಗ ಹಾವು ಅದು ಕೂಡ ಇದರಲ್ಲಿ ಹಾಕಿದ್ದಾರೆ. ಬಟ್ ಆವಾಗಿನ ಕಾಲದಾಗ ವಿಶೇಷತೆಗಳಲ್ಲಿ ಮೇಲೆ ವಿಶೇಷತೆ ಹಿಂದೂ ದೇವತೆಗಳು ಸರ್. ಇವೇನ್ ಸರ್ ಇವು ಈ ತರ ತೂತಿರುವಂತ ಇದಾವ್ರ? ತೂತಿನ ದುಡ್ಡು ಅಂತ ಅಂತಿದ್ರಂತ. ಹೌದಾ? ತೂತಿನ ರೊಕ್ಕನ ಅಂತಿದ್ರಂತ. ಇದು ಏನು? ಇದು ಎಷ್ಟು ರೂಪಾಯಿ? ಹೆಂಗ್ ಗುರ್ತಾಗ್ತಿತ್ತು ಆಗಿನ ಜನಕ್ಕಿದು? ಏನ್ ಇದರಲ್ಲಿ ದುಡ್ಡು ಇಲ್ಲ, ಏನಿಲ್ಲ ಸರ್. ಅದು ಅದ್ರ ಮೇಲೆ ಇರುತ್ತಲ್ರಿ ಇಲ್ಲಿ ಪೈಸೆ ಇಂಡಿಯಾ ಅಂತಿದೆ ಅಷ್ಟೇ. ಪೈಸೆ ಹೇಗ್ ಪೈಸೆ ಎಲ್ಲಿ ಏಕ್ ಪೈಸಾ ಅಂತಿದೆ ಸರ್. ಏನಂತ ಐತ್ರಿ? ಏಕ್ ಪೈಸಾ ಹಿಂದಿ ಒಳಗೆ ಬರ್ತಿದೆ ನೋಡಿ ಸರ್. ಅದು ಏಕ್ ಪೈಸಾ ಅಂತ ಬರ್ತಿದೆ. 1 ರೂಪಾಯಿ. 1944 ಏಕ್ ಪೈಸೆ. ಏಕ್ ಪೈಸಾ ಅಂತಂದ್ರೆ ಇಂಥವು 100 ಆದ್ರೂ 1 ರೂಪಾಯಿ. ಓಹೋ,
ಈ ನೋಡ್ರಿ ಆಗಿನ ಕಾಲದಾಗ ಎಷ್ಟು ವಿಶೇಷತೆಯಿಂದ ಮಾಡ್ತಿದ್ರ ಅವಾಗ. ಇವಾಗ ಎಲ್ಲ ತೂತಿನ ದುಡ್ಡು ಅಂತಿದ್ರ. ಇದ್ರ ಮೇಲೆ ಉರ್ದು ಅಕ್ಷರಗಳದವು ಓದಾಕ್ ಬರಲ್ಲ. ಹಾ ಹಾ, ಯಾವ್ದೋ ರಾಣಿ ಇರ್ಬೇಕು. ಬಹಳ ವಿಚಿತ್ರವಾಗಿರುವಂತಹ ಆಗಿನ ಕಾಲದಾಗ ಇರ್ತಕ್ಕಂಥ ಇವು ಎಲ್ಲ. ಬಟ್ ಇವೆಲ್ಲ ಒಂದದಿಂದ ಮಟ್ಟಿಗೆ ನೋಡಕ್ ಆಗಲ್ಲ ಸರ್. ಹಾ ಹೌದು ಸರ್, ಇವೆಲ್ಲವನ್ನ ಕಲೆಕ್ಟ್ ನೋಡ್ತಾ ಹೋದ್ರ ನಾಣ್ಯ ತಗೊಂಡು ಒಂದು ನಾಣ್ಯದ ಬಗ್ಗೆ ಹಾ ಇತಿಹಾಸ ತಕ್ಕೋಬೇಕು ಅಂದ್ರೆ ಅದು ಇತಿಹಾಸ ತಜ್ಞರಿಗೆ ಸಾಧ್ಯ. ಹಾ ಹಾ ಅಷ್ಟು ಬಿಟ್ರೆ ನಾವೇನು ಮಾಡಕ್ ಆಗಲ್ಲ. ಹಾ. ಏನೋ ಸಂಗ್ರಹಿಸಿಟ್ಟಿವಿ ಅಂದ್ಬಿಟ್ರೆ ಹಾ ಬೇರೆ ಏನೂ ಇಲ್ಲ. ಹೌದ್ರಾ? ಹೌದು. ಇದು 1960 ಅಂದ್ರೆ ಇದು 1 ಪೈಸಾ. 1961ರಲ್ಲಿ 1 ಪೈಸಾ. ಇಂಥ 100 ಆದ್ರೆ 1 ರೂಪಾಯಿ ಆಗುತ್ತೆ. ಹಾ ಹಾ ಹಾ, ಎಲ್ಲ ಬಹಳ ಹಳೆ ಕಾಲದ ಇಟ್ಟಿದ್ದಾರೆ ಸರ್. ಇಲ್ಲಿ ಇಷ್ಟೆಲ್ಲ ಒಂದಷ್ಟು ನೋಟುಗಳು ಆಗಿರ್ಬೋದು, ಗಟ್ಟಿಗಳಾಗಿರ್ಬೋದು. 1935. ಹಾ, ಅಷ್ಟು ಸರ್ ಇಷ್ಟೊಂದು ದುಡ್ಡನ್ನ ಹೆಂಗೆ ಕಲೆಕ್ಟ್ ಮಾಡಿದ್ರಿ ಅಂತ. ಅದೇ ಒಂದೊಂದು ತಂದಿರಿ ಡಬ್ಬ್ಯಾಗ ಹಾಕಿದಿ ಕಲೆಕ್ಟ್ ಆಗ್ಯಾವು. ಅದಂದ್ರೆ ಹೆಂಗೆ ಕಲೆಕ್ಟ್ ಮಾಡ್ಬೇಕಂತ ಮಾಡಿದ್ವು ಅಥವಾ? ಇಲ್ಲ, ಅದೇ ಹೇಳ್ತಾನೆ ನಾನು ಇವನ್ ಇಟ್ಕೊಳಕತ್ತಿದ ಮೇಲೆ ಹಾ ಜನನು ಕೊಟ್ರು. ಹಾ ಹಾ ಅವ್ರ ಕಡೆ ಇಟ್ಕೊಂಡ್ರ ಹಳೆ ನಡಿಲಾರ ರೊಕ್ಕ ತಗೋತಾನ. ಹಾ ಹಾ ನಡಿಲಾರ ರೊಕ್ಕ ತಗೋತಾನ ಅಂದ್ರ ಹಾ ಅವಾಗ ಮಂದಿ ಏನ್ ಮಾಡ್ತಿದ್ರು, ಹಾ ಅದು ನೆಟ್ಟಿಗೆಲ್ಲ ಒಕ್ಕೊಟ್ಟು ಬಿಡು ಅಂತ ಹೋಗಿತ್ತಿದ್ರು. ಓಹೋ ಹೋ. ಈಗ ಬ್ಯಾನು ಅಂತಲ್ಲ, ಹಾ ಈಗ ನಾನು ಕಂಡಂಗ 10 ಪೈಸಾ 20 ಪೈಸಾ ಹಾ 96 ನಡೀತಿತ್ತು. ಹಾ ನಾನು ಡ್ಯೂಟಿ ಮಾಡ್ತಿದ್ದೆ ರಾಜೀವ್ ಗಾಂಧಿ ಅವರು. ಹಾ ಅವಾಗಲೂ ಕೂಡ ನಡೀತಿತ್ತು. ಹಾ ನಡೆಯುವುದಿಲ್ಲ, ಅದು ಚಲಾವಣೆಗಿಲ್ಲ ಅಂತ ಬಿಟ್ಟ ಮೇಲೆ ಹಾ ಜನ ಅದನ್ನು ಒಗಿತಿದ್ರು. ಹಾ ನಾನು ಅವನ್ ತಗೋತಿದ್ದೆ. ಹಾ ಹಿಂಗಾಯ್ತು. ಅದ ಹೆಂಗೆ ತೊಗೊಳಕಲ್ತ್ರಿ ಅಂತ ಅಂದ್ರೆ ಏನ್ರಿ ಮೊದಲು ಅಂಗಡಿ ಏನೋ ಇಟ್ಟಿದ್ರ? ಏನ್ ಅಂಗಡಿ ಬಂಗಡಿ ಏನು ಇಲ್ರಿ. ಹಾ ಪ್ರಚಾರ ಬಾಯಿಂದ ಬಾಯಿಗೆ ಪ್ರಚಾರ. ಓಹೋ ಹಂಗ. ಬಾಯಿಂದ ಬಾಯಿಗೆ ಪ್ರಚಾರ, ಜನರು ಪ್ರಚಾರ ಮಾಡಿದ್ರು. ಹಾ, ಆ ಬಾಯಿಂದ ಬಾಯಿಗೆ ಹೋಗಿದ್ದು ಇವತ್ತು ಇಡೀ ದೇಶದೊಳಗೆ ಹೆಸರು ಮಾಡುವಂತ ಸ್ಥಿತಿ ಇರುವಾಗ ಏನು ಅದ ಶಿವನಿಚ್ಛೆ. ಹೌದ್ರಿ, ದೇವ್ರು ಏನೋ ಒಂದು ಮಾಡಿದ. ಹಾ ಹಿಂಗಾಗಿ ಇದು ಯಾವ ದೇವ್ರು ಅಂತ ಗೊತ್ತಾಗ್ತಾ ಇಲ್ಲ. ಇದು ಹಾ ಇದು ಭಾಷೆ 1975 1 ರೂಪಾಯಿ ಅಂತ ಐತಿ. ಹಾ ರೀ, ರೂಪಾಯಿ ಅಂದ್ರೆ ನಮ್ಮ ಇಂಡಿಯಾದ. ಹಾ ಬಟ್ ಇದು ಯಾವುದು ದೇವ್ರು ಅಂತ ಗೊತ್ತಾಗ್ತಾ ಇಲ್ಲ. ಹಾ ಇಲ್ಲ ಸರ್, ದೇವರು ಅಲ್ಲ, ಅದು ಯಾವುದೋ ಒಂದು ಪ್ರಾಣಿ ಇದೆ. ಆಮೇಲೆ ಮೋಸ್ಟ್ಲಿ ಇದು ಹಂಪಿ ಕಲ್ಲಿಂದದೇ ಇರ್ಬೋದು ಸರ್. ಹಂಪಿ ಕಲ್ಲಿಂದ್ರೆ ಹಾ ಇರಬಹುದು, ಅದೇ ಇರ್ಬೋದು. ಇರಬಹುದು ಏನೋ, ನನಗೆ ಗೊತ್ತ. ಇದು ಚೇಳದ. ಹಾ, ಈ ಕೆಲವೊಂದು ಪ್ರಾಣಿಗಳ ನೋಡುವಕ್ಕೆ ಎಷ್ಟೋ ಪ್ರಾಣಿಗಳದ ಚಿತ್ರ ಹಾಕಿದಾರೆ ಸರ್. ಹಾಕ್ಯಾರಲ್ರಿ. ಹಾ, ಭಾಳ ಅಂದ್ರೆ ಭಾಳ ಇಷ್ಟೊಂದು ಕಲೆಕ್ಟ್ ದುಡ್ಡು ಭಾಳ ವಜ್ಜು ಸರ್. ಇಷ್ಟೆಲ್ಲ ಕಲೆಕ್ಟ್ ಮಾಡಿ ಈಗ ಮಾಡ್ತಾ ಹೋಗಿದ್ದು ಸಂಗ್ರಹ ಆಗ್ಯಾವ ಸರ್ ಅವು. ಹಾ ಹಾ ಮಾಡ್ತಾ ಹೋಗಿದ್ದವು. ಹಾ. ಇವತ್ತಿಗೆ ಇವು ನೋಡೋಕು ಸಿಗಲ್ಲ ಅನ್ನೋ ಕಾರಣಕ್ಕ ಹಾ ರೀ, ಬೇರೆ ಕಾಲೇಜಿನವರು ಹಾ ಹೆಚ್ಚು ಕಾಲೇಜಿನ ಮಕ್ಕಳಿಗೆ ತೋರ್ಸ್ಯಾರ. ಹಾ ಅಲ್ಲ, ಇನ್ ಕೇಸ್ ಸರ್ಕಾರ ತಗೋತೈತೆ ಅಂದ್ರೆ ಕೊಡೇಬೇಕಲ್ಲ. ಹೌದಾ? ಈಗ ಯಾವುದೇ ಸರ್ಕಾರ ಇರಲಿ, ಹಾ ಇಲ್ಲ ಅದನ್ನ ಮ್ಯೂಸಿಯಂ ನಲ್ಲಿ ಇಡಬೇಕು, ಹಾ ಅದನ್ನ ನೀನು ಸರ್ಕಾರ ಕೊಡ್ಬೇಕಂದ್ರೆ ಕೊಡಬೇಕು. ಹಾ ಯಾಕಂದ್ರೆ ದೇಶದಲ್ಲಿ ಇದೀವಿ ಅಂದ್ರೆ ಹಾ ದೇಶದ ಕಾನೂನಿಗೆ ಬದ್ಧ ಆಗ್ಬೇಕಾಗತ್ತೆ. ಹೌದು ಸರ್. ಹೌದಲ್ಲ? ಹಾ, ಯಾಕಂದ್ರೆ ಒಂದು ಸರ್ಕಾರ ಇಲ್ಲ ಅವನ್ನ ಮ್ಯೂಸಿಯಂ ನಲ್ಲಿ ಇಡಾಕ್ಬೇಕು, ಹಾ ಸಾರ್ವಜನಿಕ ಜನರಿಗೆ ನೋಡೋದಕ್ಕೆ ಬೇಕಾಗ್ತೈತಿ ಅಂದ್ರೆ ಈಗ ಶಾಲಾ ಕಾಲೇಜಿನವರು ಸಾಮಾನ್ಯವಾಗಿ ಪ್ರದರ್ಶನ ಮಾಡ್ತಿರ್ತಾರೆ. ಹಾ ಅದೇ ಈಗ ಮ್ಯೂಸಿಯಂ ಮಾಡಿ ಇದ್ರದ್ದು ಅಂಥದ್ದು ಒಂದು ದುಡ್ಡಿದ್ದು. ಈಗ ನೋಡಿರ್ಬೋದು, ಯಾವುದೇ ಹಳೆ ಕಾರ್ ಗಾಡಿಗಳನ್ನ ಆಗಿರ್ಬೋದು, ಅವು ಇವು ಎಲ್ಲ ಅಲ್ಲೆಲ್ಲಿ ಮ್ಯೂಸಿಯಂ ಮಾಡಿರ್ತಾರೆ. ಈಗ ಮಾಡಿದಾರಲ್ಲ ಪೈನಾ ಮ್ಯೂಸಿಯಂ, ಆ ಮ್ಯೂಸಿಯಂ ಅಂತ ಹಲವಾರು ರೀತಿ ಮಾಡಿದ್ದಾರೆ. ಆ ರೀತಿ ಇದೇ ಹಳೆ ಒಂದು ಕಾಲದ ದುಡ್ಡಿನ ಆಗಿರುವಂಥದ್ದು ಒಂದು ಮ್ಯೂಸಿಯಂ ಯಾಕೆ ಮಾಡ್ಬಾರ್ದು ಅಂತ. ಅಲ್ಲ, ಅದು ಮಾಡುದು ಅವ್ರಿಗೆ ಬಿಟ್ಟು ವಿಚಾರ. ಮಾಡ್ರಿ ಅಂತ ನಾವ್ ಯಾಕನೋನು, ಬ್ಯಾಡ್ರಿ ಅಂತ ಯಾಕನೋನು. ಹಾ, ಈಗ ಅವ್ರು ಬೇಡಿದ್ರೆ ಕೊಡ್ಬೇಕು ಅಷ್ಟೇ. ಅದ್ರ ಬಗ್ಗೆ ಮತ್ತೇನು ಮಾತಿಲ್ಲ ನೋಡ್ರಿ. ಇಷ್ಟೆಲ್ಲ ದುಡ್ಡುಗಳು ಇದು ನಮ್ಮ ದೇಶದಿಂದ ಹಿಡ್ಕೊಂಡು ಇಡೀ ನಮ್ಮ ಏನು ಜಗತ್ತಿನ ಯಾವ್ದೋ ಗರುಡ ಚಿತ್ರ ಐತಿ, 2008 ಐತಿ. ಬಟ್ ಯಾವ ದೇಶ ಅಂತ ಗೊತ್ತಾಗ್ತಾ ಇಲ್ಲ. ಇಡೀ ನಮ್ಮ ಜಗತ್ತಿನೊಳಗಿರ್ತಕ್ಕಂಥ ಎಲ್ಲಾ ದುಡ್ಡುಗಳು ಕೂಡ ಇದ್ರಲ್ಲಿ ಅದಾವ. ಅಂದ್ರೆ ಜಗತ್ತಿನ ಅಂತ ಎಲ್ಲಾ ದುಡ್ಡು ಇಲ್ಲೇ ಅದಾವ ಅಂದ್ರೆ ಇಡೀ ಜಗತ್ತಿಗೆ ಶ್ರೀಮಂತ ಅಂತಾರ್ತಾನ. ಹಂಗಲ್ಲ ಸರ್, ಬಟ್ ಆಗಿನ ಕಾಲದಲ್ಲಿ ಇರ್ತಕ್ಕಂಥ ದುಡ್ಡುಗಳಾಗಿರ್ಬೋದು, ಈಗಿನ ಕಾಲದಲ್ಲಿ ಇರ್ತಕ್ಕಂಥ ದುಡ್ಡುಗಳು ಎಲ್ಲವೂ ಕೂಡ. ಈಗ ಜಗಜ್ಯೋತಿ ಬಸವೇಶ್ವರರ ಕಾಯಿನ್, ಅವಾಗ ಕೂಡ ಬಸವೇಶ್ವರರ ಕಾಯಿನ್ ಇತ್ತಲ್ಲ, ಆಯ್ತಲ್ಲ. ಇದು ಎಷ್ಟೆಲ್ಲ ಆಗಿರುವಂತದ್ರಿ, ಇದರಲ್ಲಿ ಇಸ್ವಿ ಇಲ್ಲಲ್ಲ ಸರ್ ಬಸವೇಶ್ವರರು. ಹಾ,
ನೋಡ್ರಿ ನಮ್ಮ ಕೂಡಲ ಸಂಗಮದಲ್ಲಿ ಐಕ್ಯವಾಗಿರುವಂತ ಬಸವೇಶ್ವರರು ಕೂಡ ಇದರಲ್ಲಿ ನಾಣ್ಯ ಕೂಡ ಇದಾರೆ. ಬಸವೇಶ್ವರ ನಾಣ್ಯದು ಹಾಗೆ ಬಹಳ ಅಂದ್ರೆ ಬಹಳ. ಇದು ಇಂದಿರಾ ಗಾಂಧಿ ಅವ್ರದ್ದು 50 ಪೈಸೆ. ಹತ್ತತ್ರ ಇವೆಲ್ಲ ಕೂಡಿಸಿದ್ರೆ ಎಷ್ಟು ನೋಟುಗಳಾಗ್ಬೋದು ಸರ್? ಇದು ಎಷ್ಟು ಗಟ್ಟಿಗಳಾಗ್ಬೋದು? ಎಷ್ಟಾಗುತ್ತೆ? ಇದೊಂದು ಇಂಪಾರ್ಟೆಂಟ್. ಹಾ, ಇದೊಂದು ಯಾವ್ದ್ರ ಅಂತ ಗೊತ್ತಾಗ್ತಾ ಇಲ್ಲ. ಹಾ, ಇಲ್ಲಿ ಮೇಲ್ಗಡೆ ಉರ್ದು ಅಕ್ಷರಗಳದಾವು. ಹಾ, ಆಮೇಲೆ 786 786 ಅಂತದ. ಹಾ, ಈ ಕಡೆ ಅರ್ಧ ಚಂದ್ರಾಕೃತಿ ತೋರಿಸಿ ಬರೀಬೇಕಾದ್ರೆ ಹೌದ್ರಾ? ಒಂದ್ ಕಡೆ ನೋಡಿ ವೀಕ್ಷಕರೇ, ಇದು ಯಾವ ದೇಶದಂತ ಅರ್ಧ ಚಂದ್ರಾಕೃತಿ ನಮ್ದು ಇಂಡಿಯಾದ ಇದ್ದಂಗೆ ಐತೆ ಅದು. ಇಲ್ಲ ಸರ್, ನಮ್ಮ ಇಂಡಿಯಾದಂತ ಬರ್ದ್ರೆ ನಮ್ಮ ಇಂಡಿಯಾದಂತ ಬರ್ದಿರ್ತಾರ. 1616. ಹಾ, ಈ ರಂಜಾನ್ ಹಬ್ಬದ ಇದು ಬರ್ತೈತಲ್ಲ, ಹಾ, ರಂಜಾನ್ ಹಬ್ಬದ ನೋಡಿ ಡಿಸೈನ್ ಮಾಡ್ತಾರಲ್ಲ, ಹಾ, ಆ ತರದ್ ಐತಿ. ಮತ್ತ 786 ಅಂತ ಐತಿ. ಹಾ, ಅದು ಯಾವಾಗಿನ ಕಾಲದ್ದು 1616. ಹಾ, ಹಾ. ಇಷ್ಟೆಲ್ಲ ದುಡ್ಡುಗಳನ್ನ ಇಷ್ಟೆಲ್ಲ ಕಲೆಕ್ಟ್ ಮಾಡಿರುವಂಥದ್ದು ಭಾಳ ವಿಶೇಷತೆ ಸರ್. ಥ್ಯಾಂಕ್ ಯು ಸರ್. ಇಷ್ಟೆಲ್ಲ ಕಲೆಕ್ಟ್ ಮಾಡಿ ನೀವು ಇವತ್ತು ಇಡೀ ಭಾರತ ದೇಶದೊಳಗೆ ನೀವು ಒಬ್ಬರೇ ಅನ್ಸುತ್ತಲ್ಲ? ಇರ್ತಾರ, ಎಲ್ಲೋ ಇರ್ತಾರ. ಹಾ, ಇದು ಅಂಬೇಡ್ಕರ್ ಐತಿ, ಯಾವ್ದಂತೂ ಗೊತ್ತಿಲ್ಲ. ಅಂಬೇಡ್ಕರ್ ಅವರು ಅಂದ್ರೆ ಈಗ ರೀಸೆಂಟ್ ಆಗಿರ್ಬೋದು. ಅಷ್ಟೇ ಸರ್, ಅದೆಲ್ಲ ಹಳ್ಕೋಗಿದೆ. ಸರಿ, ಇಸ್ವಿ ಏನಿಲ್ಲ, ಅಂಬೇಡ್ಕರ್ ಅವ್ರ ಚಿತ್ರ ಮಾತ್ರ ಕಾಣ್ತೈತಿ. ಹಲವಾರು ರೀತಿ ಒಳಗೆ ಅಂತೂ ಇಂತು ಅಂಬೇಡ್ಕರ್ ಅವ್ರದ್ದು ಕೂಡ ಈ ಒಂದು ಇದರಲ್ಲಿ ನಾಣ್ಯದಲ್ಲಿ ಇದೆ. ಯಾರ ಕಾಲದಲ್ಲಿ ಬಿಡುಗಡೆ ಆಗಿತ್ತು ಅಂತ ಗೊತ್ತಿಲ್ಲ ಸರ್. ಅಷ್ಟೇ, ಇದರಲ್ಲಿ ಏನಿದೆ 100 ಪೈಸೆ ಅಥವಾ 100 ರೂಪಾಯಿ ಏನೋ ಗೊತ್ತಿಲ್ಲ ಸರ್. ಇದು ಏನೈತೋ ಗೊತ್ತಿಲ್ಲ, ಹಳ್ಕೋಗಿದೆ. ಜಿಂಕೆ ಚಿತ್ರ ಐತಿ, ಹಿಂದೆ ಅಂಬೇಡ್ಕರ್ ಅವ್ರ ಚಿತ್ರ ಇದೆ. ಆಮೇಲೆ ಬಹಳ ಗಟ್ಟಿಗಳಿವೆ. 2 ಪೈಸೆ. ಹಾ, ಬಹಳ ಅಂದ್ರೆ ಬಹಳ ಸರ್. ಯಾವ ಕಾಲದ್ದು ಅಂತ ಗೊತ್ತಿಲ್ಲ. ಹಾ, ಇದು 10 ಪೈಸೆ. ಕೈಯಾಗ ನಿಂದ್ರಕ ಹಿಡ್ಕೊಳಕ್ ಆಗಲ್ಲ ನೋಡ್ರಿ. 10 ಪೈಸೆ ಆವಾಗಿನ ನೋಡ್ರಿ ಎಷ್ಟಿದೆ, ತೋರ್ಸಕ್ಕೆ ಆಗವಲ್ದು, ಕೈಯಾಗ ಕಾಣಲ್ಲ, ಕಾಣೋದಿಲ್ಲ. ಅಷ್ಟು ಒಂದು ಇಷ್ಟೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡು, ಬಟ್ ಇಷ್ಟೊಂದು ದುಡ್ಡುಗಳನ್ನ ಕಲೆಕ್ಟ್ ಮಾಡಿ ಇಟ್ಕೊಂಡು ಇವತ್ತ ಎಷ್ಟೋ ಕಾಲೇಜ್ಗಳಿಗೆ ನೀವು ಪ್ರದರ್ಶನ ಮಾಡಿದ್ರಿ. ಎಸ್, ಭಾಳ ಮಂದಿ. ಈ ಕುಳಗೇರಿ ಕ್ರಾಸ್ನಲ್ಲಿ ರಾಶಿ ಶಿಕ್ಷಣ ಸಂಸ್ಥೆಯವರು, ನಂತರ ಈ ಸಕ್ರೆ ಕಾಲೇಜ್ನವರು, ಬಸವೇಶ್ವರ ಕಾಲೇಜ್ನವರು, ಕಾಮರ್ಸ್ ಕಾಲೇಜ್ನವರು, ಆಮೇಲೆ ಕಮತಿ ಹುಚ್ಚೇಶ್ವರ ಕಾಲೇಜ್ನವರು, ಅವಾಗ ಭಾಳ ವರ್ಷದಿಂದ ಖರ್ಚಿದ್ರು. ಇದನ್ನೆಲ್ಲ ಈ ಕಲೆಕ್ಟ್ ಮಾಡಿದ್ರಲ್ಲ, ಇದನ್ನೆಲ್ಲ ಬಂದು ಇಂತಷ್ಟು ನೋಟುಗಳ ಬಗ್ಗೆ ಏನಾರು ಯಾರು ಬಂದು ಇಲ್ಲ, ಯೂನಿವರ್ಸಿಟಿನಿಂದ ಬಂದಿದ್ರು. ಯಾರೋ ನಾಣ್ಯಶಾಸ್ತ್ರದ ಮೇಲೆ PhD ಮಾಡೋರು 2 ಬಂದಿದ್ರು. ಧಾರವಾಡದವರು 2 ಬಂದಿದ್ರು. ಆಮೇಲೆ ಅವರಿಬ್ರು ಬರ್ಕೋತಿದ್ರು. ಅನ್ನೋ 4 ಜನ ಬಂದಿದ್ರು. ಅವರಿಬ್ರು ಏನೂ ಮಾಡ್ತಿರ್ಲಿಲ್ಲ. ಆಮೇಲೆ ಹಂಪಿ ಯೂನಿವರ್ಸಿಟಿ ಅವರು ಬಂದಿದ್ರು. ಹೌದ್ರಾ? ಅವರು ಬಂದು ಏನ್ ಬರ್ಕೊಂಡ್ರು ಏನಂತ ಗೊತ್ತಿಲ್ಲ ನನಗೆ. ಈಗ ನೀವು ಇದನ್ನ ತೋರಿಸ್ತಕ್ಕಂಥವ್ರು ನೀವೇನೇನು ಹೇಳ್ತೀರ ಹೇಳ್ರಿ. ಇಲ್ಲ ಸರ್, ನೋಡ್ರಿ, ಇಷ್ಟೆಲ್ಲ ನಾಣ್ಯಗಳು ಇವು ಯಾವ್ಯಾವ ದೇಶದಂತ ಹೇಳಕ್ಕಾಗಲ್ಲ, ಅಷ್ಟೊಂದು ಇಟ್ಕೊಂಡಾರ. ಇವತ್ತಿನವರೆಗೂ ಇಟ್ಕೊಂಡಿದ್ದು ಏನು ನೋಡ್ರಿ, 50 ರೂಪಾಯಿ ಇವತ್ತಿನ, ಈಗ 50 ರೂಪಾಯಿ. ಇಲ್ಲೊಂದು ಶತವೇ ನೋಡ್ರಿ, ಇದು 20 ರೂಪಾಯಿ, ಈಗ ರೀಸೆಂಟ್ ಆಗಿರುವಂಥದ್ದು. 10 ರೂಪಾಯಿ, ಇದು ಈಗ ಬಂದಿರುವಂಥ 10 ರೂಪಾಯಿ. ಇದು 100 ರೂಪಾಯಿ. ಇದು ಆಗಿಂದ 5 ರೂಪಾಯಿ ಐತಲ್ಲ, ಇಲ್ಲೇ ಇದೆ ಸರ್. ನಮ್ಮ ಒಂದು ಜರ್ನಿ ಸ್ಟಾರ್ಟ್ ಆಗಿದ್ದು ಇದೇ. ನಾವು 5 ನೋಟು, ಅದಾದ್ಮೇಲೆ 10 ರೂಪಾಯಿ. ಆಮೇಲೆ ರೀಸೆಂಟ್ ಆಗಿ 1 ಪೈಸಾನು ನೋಡೈತಿ. 1 ಪೈಸಾ ನಾನು ಬಳಸಿನಿ. ನೀವು ರೀ? ಹೌದು, 1 ಪೈಸಾ 2 ಪೈಸಾ ನಾನು ಬಳಸಿನಿ. ನಾವು 50 ಪೈಸೆ 8ನೇ ಬರ್ತೈತಲ್ಲ ಸರ್, ಅಲ್ಲಿದ್ದ ಕೂಡ ನಮ್ಗೆ ಎಷ್ಟು. ಮತ್ತೆ ನನಗೂ ನಿಮ್ಗೂ 37 ವರ್ಷ ವ್ಯತ್ಯಾಸ ಐತಲ್ಲ, ಬಹಳ ವರ್ಷ. ಹೌದು ಸರ್. ಈಗ ನನಗೆ ನಿಮ್ಗೆ 37 ವರ್ಷ ಅಂತಂದ್ರ ನನ್ನ ಅರ್ಧ ಜೀವನಾನೇ ಅಂದ್ರಲ್ಲ. ಇರ್ಬೋದು ಸರ್. ಆಯ್ತು, ನಮಗ 8 ರೂಪಾಯಿ ಕೊಟ್ರ ಅವಾಗ 1 ರೂಪಾಯಿಗೆ 4 ಪಾಪಡಿ, ಅದ್ರಾಗ 2 ಪಾಪಡಿ ಹಿಡ್ಕೊಂಡು ನಾವೆಲ್ಲ ಹಿಂಗೆ 2 ಪಾಪಡಿ ಹಿಡ್ಕೊಂಡು ಹೋಗಿದ್ವಿ. ಅದೆಲ್ಲ ಭಾಳ ನೆನಪಾಯ್ತು. ಇವತ್ತು ಈ ದುಡ್ಡು ನೋಡಿ ನಿಮ್ಗೆ 37 ವರ್ಷ ವ್ಯತ್ಯಾಸ ಐತೆ. ಸಾಕಷ್ಟು ಕಾಲಮಾನ ಬದಲಾಗಿರ್ತೈತಿ, ಬಹಳ ಅಂದ್ರೆ ಬಹಳ ವರ್ಷ. ಇವತ್ತಿನ ಮಟ್ಟಿಗೆ ಒಳಗ ವರ್ಷಕ್ಕಿಂತ ವರ್ಷ ಬಹಳ ಚೇಂಜ್ ಆಗ್ತಾ ಹೋಗ್ತದೆ. ಧನ್ಯವಾದಗಳು. ನನ್ನನ್ನು ಕೂಡ ಗುರುತಿಸಿ ಇಲ್ಲಿವರೆಗೂ ಬಂದು ನನ್ನ ಸಂದರ್ಶನ ಮಾಡಿದಿರಿ. ಬಹಳ ನಮ್ಗೆ ಖುಷಿ ಆಯ್ತು. ಆಮೇಲೆ ನೀವು ಅಂದ್ರಿ ಕೆಲವೊಂದು ವಿಚಾರಗಳು ಚರ್ಚೆ ಬೇಕು ಬೇಡ ಒಂದು ಕಟ್ ಮಾಡಿದ್ರಿ. ಹಂಗಂತ ಏನೂ ಇಲ್ಲ. ಒಳ್ಳೇದೋ ಕೆಟ್ಟದ್ದು ಸಮಾಜ ನಮ್ಮನ್ನ ಬೈತಾರೆ, ಹೊಗಳ್ತಾರೆ, ಎರಡಕ್ಕೂ ನಾವು ಅರ್ಹರು.
ಸಮಾಜ ನಮ್ಮನ್ನ ಯಾಕೆ ಬೈತೈತಿ ಅಂದ್ರೆ ನಾವು ತಪ್ಪು ಮಾಡಿದ್ರೆ ಬೈತೈತಿ. ಹೌದು. ನಮ್ಮ ಪಾಡಿಗೆ ನಾವು ಉಂಡು ನಮ್ಮ ಮನ್ಯಾಗ ನಾವು ಇರ್ತೀವಿ ಅಂದ್ರೂ ಕೂಡ ಸಮಾಜದಲ್ಲಿ ಬದುಕ್ತೀವಿ ಅಂದ್ರೆ ಸಮಾಜಕ್ಕೆ ನಾವು ಋಣಿಯಾಗಿರ್ಬೇಕು, ಅದಕ್ಕೆ ಬದ್ಧರಾಗಿರ್ಬೇಕು. ಸಾಧಕ ಬಾಧಕ ಒಳ್ಳೇದು ಕೆಟ್ಟದ್ದು ಜನ ಯಾರು ಬೇಕಾದ್ರೂ ಮಾತಾಡ್ಲಿ, ಏನೇ ಮಾತಾಡ್ಲಿ, ಅದನ್ನ ನಾನು ಮನಸಾರೆ ಸ್ವೀಕಾರ ಮಾಡ್ತೀನಿ. ಯಾಕಂದ್ರೆ ನಾವು ಏನು ಬದುಕಿವಿ, ನಮ್ಮ ಬದುಕು ಎಲ್ಲವೂ ಸರಿ ಅಂತಲ್ಲ. ತಿಳಿದ ತಪ್ಪು ಮಾಡಿರ್ತೀವಿ, ತಿಳಿದೇ ತಪ್ಪು ಮಾಡಿರ್ತೀವಿ, ತಿಳ್ಕೊಳ್ಳೋದ್ರ ಸಲುವಾಗಿ ಹೋಗಿ ತಪ್ಪು ಮಾಡ್ತೀವಿ, ತಿದ್ದುಕೊಳ್ಳಕ್ ಸಾಧ್ಯ ಇಲ್ಲದಕ್ಕೆ ತಪ್ಪು ಮಾಡ್ತೀವಿ. ಏನಾಗಿರ್ಬೋದು, ನಾವೆಲ್ಲರೂ ಪರಿಶುದ್ಧರು ಅಂತಲ್ಲ. ಬಂದದ್ದಕ್ಕೆಲ್ಲ ನಾನು ಸಿದ್ಧನಾಗಿದ್ದೀನಿ ಅಂತ ಹೇಳ್ತಾ, ನನ್ನ ತಪ್ಪುಗಳು ಏನೇ ಇದ್ರು ಕೂಡ ಹೇಳ್ರಿ, ಕೇಳ್ತೀನಿ, ತಿದ್ದುಕೊಳ್ಳೋಕಾಯ್ತು ತಿದ್ದುಕೊಳ್ತೀನಿ, ಇಲ್ಲ ಇನ್ನೇನು ನನ್ನ ಆಯುಷ್ಯನ ಮುಗ್ದೈತಿ, ಹೋಗ್ತಾ ಇರ್ತೀನಿ. ನಮಸ್ಕಾರ. ಇಲ್ಲ ಸರ್, ಇಲ್ಲ ಇನ್ನೂ ಐತಿ, ಇನ್ನೂ ಕೆಲಸ ಐತಿ ಸರ್, ಇನ್ನೂ ಕೆಲಸ ಐತ್ರಿ. ಈ ಇದರಿಂದ ಈಗ ನೀವೆಲ್ಲ ಇಲ್ಲಿ ಅಲ್ಲಿ ಕೆಲವೊಂದಿಷ್ಟು ಪ್ರದರ್ಶನ ಮಾಡಿದಾರ ಅಂತ ಹೇಳಿದ್ರಲ್ಲ, ಇವೆಲ್ಲ ಇದಕ್ಕೆ ಆದಂತದ್ದು ಯಾವ್ದೋ ಪ್ರಶಸ್ತಿಗಳು ಅವು ಇವು ಏನೋ ಸರ್ಟಿಫಿಕೇಟ್ ಬಂದಿದಾವ? ಯಾವ ಕಾಲೇಜ್ನಲ್ಲಿ ಪ್ರದರ್ಶನಕ್ಕೆ ಕರ್ಕೊಂಡು ಹೋದವರು ಕೊಟ್ಟಿರ್ತಕ್ಕಂಥ ಸರ್ಟಿಫಿಕೇಟ್ಸ್ ಅದಾವು. ಹೌದಾ? ಇವು ನಾನು ಹಾಡಾಕ್ ಹೋಗಿರ್ತಕ್ಕಂಥವು ಅವು. ಏನ್ ಸರ್ ಭಜನಾ ಭಜನಾ ಭಾವಗೀತೆ, ತತ್ವ ಪದ ಇಂಥವೆಲ್ಲ ಹಾಡಾಕ್ ಹೋಗ್ತೀನಲ್ಲ, ಅಲ್ಲಿ ಹಾಡಾಕ್ ಹೋದಾಗ ತಂದಿರ್ತಕ್ಕಂಥ ಪ್ರಶಸ್ತಿಗಳು ಇವು. ಇಷ್ಟೊಂದವ ಸರ್ ಪ್ರಶಸ್ತಿಗಳು? ಅದಾವು. ಆಮೇಲೆ ಈಗ ನಾಣ್ಯದ ಬಗ್ಗೆ ಇಲ್ಲಿ ಬಂದಿತ್ತಲ್ಲ ಪತ್ರಿಕೆಯಲ್ಲಿ, ಇಲ್ಲೇ ಇದೆ ನೋಡಿ.